ಯಾವ ಪರಿಸ್ಥಿತಿಯಲ್ಲಿ ಯಾವ ಪಾಠ ಕಲಿಯಬೇಕೆಂದು ತಿಳಿಯಿರಿ. 1. ನಿಮಗೆ ಶಕ್ತಿ ಇಲ್ಲದಿದ್ದರೆ ಹನುಮಾನ್ ಚಾಲಿಸಾ ಓದಿ. 2. ನಿಮಗೆ ಫಲವತ್ತತೆಯ ಸಮಸ್ಯೆಗಳಿದ್ದರೆ ಗೋಪಾಲ ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. 3. ನ್ಯಾಯಾಲಯದ ಸಮಸ್ಯೆಗಳಿದ್ದರೆ ಸುಂದರಾಕಾಂಡವನ್ನು ಓದಿ. 4. ನಿಮಗೆ ಹಣದ ಸಮಸ್ಯೆಗಳಿದ್ದರೆ ಕನಕದಾರ ಸ್ತೋತ್ರವನ್ನು ಪಠಿಸಿ. 5. ನೀವು ಕಳೆದು ಹೋದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. 6. ಆರೋಗ್ಯ ಸಮಸ್ಯೆಗಳಿಗೆ ದುರ್ಗಾ ಸಪ್ತಶತಿ ಪಠಿಸಿ. 7. ಮನಸ್ಸು ಚಂಚಲವಾಗಿದ್ದರೆ ಶಿವಾಷ್ಟಕಂ ಓದಿ. 8. ಸಮಾಜದಲ್ಲಿ ನಿಮಗೆ ಗೌರವ ಸಿಗದಿದ್ದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. 9. ಕೌಟುಂಬಿಕ ಕಲಹಗಳಿದ್ದರೆ ಗಣೇಶ ಅಥರ್ವ ಶೀರ್ಷ ಓದಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.